ಮೋಹಕ್ಕೆ ವಶನಾಗಿದ್ದ ನಿಜ. ಆದರೆ ಅವನಿಗೆ ಪ್ರೀತಿ ಇತ್ತು. ಸುನೀತಿಯಿಂದ ಧ್ರುವ ಅರಣ್ಯಕ್ಕೆ ಹೋದ ವಿಷಯ ತಿಳಿದಾಗ ಅದು ವ್ಯಕ್ತವಾಯಿತು. ಅಂದರೆ ಸುನೀತಿ ಧ್ರುವ ಅರಣ್ಯಕ್ಕೆ ಹೋದ ವಿಷಯವನ್ನು ರಾಜನಿಗೆ ತಿಳಿಸಿದಳೆ? ಹೌದು, ತಿಳಿಸಿದಳು. ಅದೊಂದು ಕರುಣಾಜನಕವಾದ ಸನ್ನಿವೇಶ. ಭಗವಂತ ಕರುಣಾಮಯ, ಭಕ್ತ ಪರಾಧೀನ ನಾರಾಯಣ, ನನ್ನ ಪುತ್ರ ಧ್ರುವಕುಮಾರ ನಿನ್ನ ಅನುಗ್ರಹ ಪಡೆಯಲೆಂದೇ ತಪಸ್ಸು ಮಾಡಲು ಕಾಡಿಗೆ ಹೋಗಿದ್ದಾನೆ. ನೀನು ನನ್ನ ಕಂದನನ್ನು ರಕ್ಷಿಸುವೆ ಎಂಬ ನಂಬಿಕೆಯಿಂದ ನಾನು ಅವನನ್ನು ಕಾಡಿಗೆ ಕಳುಹಿಸಿದ್ದೇನೆ. ದಯಾಮಯ ಲಕ್ಷ್ಮೀ ರಮಣ, ನನ್ನ ಪುತ್ರ ಧ್ರುವಕುಮಾರ ಅಮಾಯಕನಾದ ಚಿಕ್ಕ ಬಾಲಕ. ಅವನ ತಪ್ಪುಗಳನ್ನು ಮನ್ನಿಸಿ ಅವನ ಭಕ್ತಿಯನ್ನು ಪರಿಗಣಿಸಿ ಅವನ ಮೇಲೆ ಕೃಪೆ ತೋರು ತಂದೆ. ನಿನ್ನ ಅನುಗ್ರಹ ನೀಡು, ಅವನು ಬೇಗ ಮರಳಿ ಬರುವಂತೆ ಮಾಡು. ನಾನು ನಿನ್ನನ್ನೇ ನಂಬಿದ್ದೇನೆ, ಅನುಗ್ರಹಿಸು ತಂದೆ, ಕರುಣಿಸು ಸ್ವಾಮಿ, ನೀನೇ ಗತಿ ಮತಿ. ಕರುಣಿಸು ಸ್ವಾಮಿ, ಕರುಣಿಸು. ಸುನೀತಿ, ಸುನೀತಿ, ಪ್ರಭು ಪ್ರಣಾಮಗಳು. ಮೊದಲು ನನ್ನ ಪ್ರಶ್ನೆಗೆ ಉತ್ತರಿಸು. ನಿಮ್ಮ ಯಾವ ಪ್ರಶ್ನೆಗೆ ನಾನು ಉತ್ತರಿಸಬೇಕು? ಧ್ರುವ ಎಲ್ಲಿ? ಅವನೆಲ್ಲಿಗೆ ಹೋದ? ಯಾವ ಧ್ರುವ ಪ್ರಭು? ಯಾವ ಧ್ರುವನೆಂದರೆ ನಮ್ಮ ಮಗ ಧ್ರುವ. ನಿಮ್ಮ ಮಗ ಧ್ರುವನೇ? ನಿಮ್ಮ ಮಗನ ನೆನಪಾಯಿತೆ? ಅವನು ನಿಮ್ಮ ಮಗನೇ? ಸುನೀತಿ, ಏಕೆ ಹೀಗೆ ಮಾತನಾಡುತ್ತಿರುವೆ? ಧ್ರುವ ನನ್ನ ಮಗ, ನನ್ನ ಮಗ. ನಿಮ್ಮ ಮಗನೇ? ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಅಧಿಕಾರವಿಲ್ಲದವನು ನಿಮ್ಮ ಮಗ ಹೇಗಾಗುತ್ತಾನೆ ಪ್ರಭು? ಸುನೀತಿ, ಅದು ಅದು ಏಕೆ ಪ್ರಭು, ನನ್ನ ಮಾತು ಕಠಿಣವಾಯಿತೆ? ನಿಮ್ಮ ಮಗ ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದಾಗ ಅವನು ನಿಮ್ಮ ಮಗನೆಂಬುದು ಮರೆತು ಹೋಯಿತೆ ಪ್ರಭು? ಇಲ್ಲ ಸುನೀತಿ, ಇಲ್ಲ. ನನ್ನ ಮಗನನ್ನು ನಾನು ಮರೆಯುತ್ತೇನೆಯೇ? ಹಾಗಾದರೆ ತಂದೆ ಎಂಬ ಪ್ರೀತಿಯಿಂದ ಬಂದ ನನ್ನ ಕಂದನನ್ನು ಏಕೆ ನಿಮ್ಮ ತೊಡೆಯ ಮೇಲೆ ಕೂರಿಸಿಕೊಳ್ಳಲಿಲ್ಲ ಪ್ರಭು? ಅದಕ್ಕೆ ಕಾರಣ ಬೇರೆ ಇತ್ತು ಸುನೀತಿ. ಆಗಿನ ಪರಿಸ್ಥಿತಿಯೇ ಹಾಗಿತ್ತು. ಯಾವ ಪರಿಸ್ಥಿತಿ ಪ್ರಭು? ಓಹೋ, ನಿಮ್ಮ ಮೋಹದ ರಾಣಿಯ ಭೀತಿಯೇ? ಅವಳು ನಿಮ್ಮೆದುರುಗಿದ್ದಾಗ ತಂದೆಯೂ ಕೂಡ ಮಗನನ್ನು ತಿರಸ್ಕರಿಸಬೇಕೇ? ಸುನೀತಿ, ನೀನು ಎಷ್ಟು ಬೇಕಾದರೂ ಆಕ್ಷೇಪಿಸು. ಆದರೆ ನನ್ನ ಮಗನಿಗಾಗಿ ನನ್ನಲ್ಲಿ ದುಃಖವೆಷ್ಟಿದೆ ಎಂದು ನನಗೆ ಮಾತ್ರ ಗೊತ್ತು. ಅಲ್ಲಿ ನಡೆದ ವಿಷಯದಿಂದ ನಿನಗೆಷ್ಟು ಸಂಕಟವಾಗಿದೆ ಎಂಬುದು ನನಗೆ ಗೊತ್ತು. ಅದನ್ನು ಸರಿಪಡಿಸಿ ನಿನಗೆ ಸಮಾಧಾನ ನೀಡಬೇಕೆಂದೇ ನಾನಿಲ್ಲಿಗೆ ಬಂದಿದ್ದೇನೆ. ನನ್ನ ಮಗ ಎಲ್ಲಿ? ಧ್ರುವನೆಲ್ಲಿ? ಅವನನ್ನು ಎತ್ತಿ ಮುದ್ದಾಡಬೇಕು ಸುನೀತಿ. ಅವನೆಲ್ಲಿ? ಬೇಗ ಹೇಳು. ತುಂಬ ತಡ ಮಾಡಿದಿರಿ ಪ್ರಭು. ಈಗ ನಿಮ್ಮ ಪ್ರೀತಿಗೆ ಯಾವ ಬೆಲೆಯೂ ಇಲ್ಲ. ಏಕೆ ಬೆಲೆ ಇಲ್ಲ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಿಜ ಸುನೀತಿ, ಸತ್ಯವಾಗಲೂ ನಾನು ನನ್ನ ಮಗನ ಮೇಲಿನ ಪ್ರೇಮವನ್ನು ವ್ಯಕ್ತಪಡಿಸಲೆಂದೇ ಬಂದಿದ್ದೇನೆ. ತಂದೆಯ ಪ್ರೇಮದಿಂದ ವಂಚಿತನಾದ ನನ್ನ ಮಗ ಭಗವಂತನ ಪ್ರೇಮವನ್ನು ಗಳಿಸಲೆಂದು ಅರಣ್ಯಕ್ಕೆ. ಅರಣ್ಯಕ್ಕೆ? ಹೇಳು ಸುನೀತಿ, ಏಕೆ ನಿಲ್ಲಿಸಿದೆ? ಅದೇನೆಂದು ಹೇಳು. ತಪಸ್ಸು ಮಾಡಲು ಧ್ರುವ ಅರಣ್ಯಕ್ಕೆ ಹೊರಟು ಹೋದ. ಸುನೀತಿ, ನಿಜ ಹೇಳುತ್ತಿರುವೆಯಾ? ವಿನೋದಕ್ಕಾಗಿ ಹೇಳುತ್ತಿಲ್ಲ ತಾನೇ? ನನ್ನ ಮೇಲಿನ ಕೋಪದ ಕಾರಣದಿಂದ ಹೇಳುತ್ತಿಲ್ಲ ತಾನೇ? ಇಲ್ಲ ಪ್ರಭು, ಇಲ್ಲ. ವಿನೋದ ಮಾಡುವ ಮನಸ್ಥಿತಿ ನನಗಿಲ್ಲ. ನಿಮ್ಮ ಮೇಲಿಂದ ಕೋಪದಿಂದಲೂ ನಾನು ಹೇಳುತ್ತಿಲ್ಲ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಸತ್ಯವಾಗಲೂ ನಮ್ಮ ಮಗ ಧ್ರುವ ತಪಸ್ಸು ಮಾಡಲು ಅರಣ್ಯಕ್ಕೆ ಹೋಗಿದ್ದಾನೆ. ಸುನೀತಿ, ಸುನೀತಿ, ಅಷ್ಟು ಚಿಕ್ಕ ವಯಸ್ಸಿನ ಮಗ ತಪಸ್ಸು ಮಾಡಲು ಕಾಡಿಗೆ ಹೋದನೆಂದು ಎಷ್ಟು ಸುಲಭವಾಗಿ ಹೇಳುತ್ತಿರುವೆಯಲ್ಲ.
ಮತ್ತೇನು ಮಾಡಲಿ ಪ್ರಭು? ತಂದೆಯ ಪ್ರೇಮದಿಂದ ವಂಚಿತನಾದ ನನ್ನ ಮಗನ ಗೋಳನ್ನು ಹೇಗೆ ಸಮಾಧಾನ ಪಡಿಸಲಿ? ಚಿಕ್ಕಮ್ಮನ ಕ್ರೂರ ನುಡಿಗಳಿಂದ ನೊಂದ ನನ್ನ ಮಗನನ್ನು ಹೇಗೆ ಶಾಂತಗೊಳಿಸಲಿ? ತಂದೆಯ ಪ್ರೇಮ ಇಲ್ಲದಿದ್ದರೇನು, ಭಗವಂತನ ಕೃಪೆ ಇರಲಿ ಎಂದು ನಾನೇ ಅರಸಿ ಕಳಿಸಿದೆ. ಏನು, ಕಂದನನ್ನು ನೀನೇ ಹರಿಸಿ ಕಳಿಸಿದೀಯಾ? ಹೌದು ಪ್ರಭು, ನಾನೇ ಕಳುಹಿಸಿದೆ. ಚಿಕ್ಕಮ್ಮ ಚುಚ್ಚಿ ನುಡಿದ ಮಾತನ್ನು ನಿಜ ಮಾಡು ಮಗನೇ ಎಂದು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿ ಕಳುಹಿಸಿದೆ. ಎಂಥ ಕೆಲಸ ಮಾಡಿದೆ ಸುನೀತಿ! ಅರಣ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕ್ರೂರ ಮೃಗಗಳಿಂದ ಅಪಾಯವಿರುವುದು ನಿನಗೆ ಗೊತ್ತಿಲ್ಲವೇ? ಗೊತ್ತಿದೆ ಪ್ರಭು, ಅರಣ್ಯದಲ್ಲಿ ಅಪಾಯವಿದೆ. ಆದರೆ ನನ್ನ ಪುತ್ರ ಧ್ರುವಕುಮಾರನಿಗೆ ಈ ಅರಮನೆಯಲ್ಲಿ ಯಾವ ಸುರಕ್ಷೆ ಇದೆ ಪ್ರಭು? ಇಂದು ನಿಮ್ಮೆದುರಿಗೆ ಅವನನ್ನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಿಡದ ನಿಮ್ಮ ಕಿರಿಯ ರಾಣಿ ಸಿಂಹಾಸನಕ್ಕೆ ತನ್ನ ಮಗನೇ ಬರಬೇಕೆಂದು ಧ್ರುವನಿಗೆ ಅಪಾಯ ಉಂಟು ಮಾಡುವುದಿಲ್ಲವೆಂಬುದನ್ನು ಹೇಗೆ ನಂಬುವುದು ಪ್ರಭು? ಅದಕ್ಕೆಲ್ಲ ನಾನು ಅವಕಾಶ ಕೊಡುತ್ತೇನೆಯೇ? ಭ್ರಮೆ. ನನ್ನ ಸವತಿಯ ಭಯದಿಂದ ನನ್ನ ಮಗನ ಒಂದು ಸಣ್ಣ ಆಸೆಯನ್ನು ಈಡೇರಿಸಲಾಗದ ನೀವು ಅವನನ್ನು ರಕ್ಷಿಸುತ್ತೀರಾ?